ಹಣಕಾಸು ಸಾಲ ವಾಪಸ್ ಕೇಳಕ್ಕೆ ಹೋಗಿದ್ದವ್ರ ಮೇಲೆ ಸಾಲ ವಾಪಸ್ ಕೇಳಕ್ಕೆ ಹೋದವ್ರ ಮೇಲೆ ಅಲ್ಲೇ ಮಾಡಿದ್ರು. ಈಗ ನಿಜ, ನಾನು ಟಿ ವಿಯಲ್ಲೆಲ್ಲ ನೋಡಿದೆ ಅದನ್ನು. ಮತ್ತು ಈಗಾಗಲೇ ಪೊಲೀಸ್ನವರು ನನಗೆ ಒಂದು ನೋಟಿಸ್ ಕೊಟ್ಟಿದ್ದು, ನಾನು ಕರೆದು ಮಾತಾಡಿದ್ದೀನಿ, ಕೊಟ್ಟು ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀನಿ. ನಾನು FIR ಸುಮ್ಮನೆ ಹಾಕೋಕ್ಕೆ ಬರಲ್ಲ. ನಾನು ಫಸ್ಟು ನನಗೊಂದು ನೋಟಿಸ್ ಕೊಡಬೇಕು ನಮ್ಮ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ. ಹಾಗೆ ನನಗೆ ಒಂದು ನೋಟಿಸ್ ತೊಗೊಂಬಂದು ನಾನು ಅವತ್ತು ಟ್ರೈನಲ್ಲಿ ಹೋಗ್ತಾಯಿದ್ದೆ ಬೆಂಗಳೂರಿಗೆ. ರೈಲ್ವೆ ಸ್ಟೇಷನಲ್ಲೇ ಕ್ಯಾಂಟೀನಲ್ಲೇ ಬಂದು ಪೊಲೀಸ್ ಕಾನ್ಸ್ಟೇಬಲ್ ಅವರು ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೂ ಕೂಡ ಇವ್ರಿಗೂ ಇನ್ಮೇಲೆ FIR ಇದೆ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ ಅಂತ ಹೀಗೆ ಪತ್ರಿಕೆಗಳಿಗೆಲ್ಲ ಕೊಟ್ಟು ನಮ್ಮನ್ನು ಈ ರೀತಿ ತೇಜೋವಧೆ ಮಾಡುವಂಥದ್ದನ್ನು ಯಾರು ಒಪ್ತಾರೆ? ಇದನ್ನು ಪೊಲೀಸ್ ಇಲಾಖೆ ಈ ಥರ ಆಗಿಬಿಟ್ರೆ ತೇಜೋವಧಿ. ಐ ಆಮ್ ದ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಇನ್ ದ ಸ್ಟೇಟ್ ಆನ್ ದಟ್ ಡಿಸ್ಟ್ರಿಕ್ಟ್ ಆಲ್ಸೋ. ಇದು ಯಾರ್ದೋ ಕುಮ್ಮಕ್ಕಿನ ಮೇಲೆ ಇವೆಲ್ಲನೂ ಕೂಡ ಯಾರೋ ಕುಮ್ಮಕ್ಕು, ನಮ್ಮ ಸಿದ್ದರಾಮಯ್ಯನ ಮಗನೋ ಪಗನೋ ಅಂಥವು ಸೇರಿಕೊಂಡು ಅವನು ಹೋಗಲಿ ನಿನಗೆ 55 ಲಕ್ಷ ರೂಪಾಯಿ ಎಲ್ಲಿ ಬತ್ತಪ್ಪ ಅವನಿಗೆ ನನಗೆ ಕೊಡೋಕ್ಕೆ? ನಾನು ಎಂದೂ ಯಾರ ತಾವು ಸಾಲ ಮಾಡಿದವನು ಅಲ್ಲ, ನಾನು ದುಡ್ಡಿನ ವ್ಯವಹಾರ ಎಂದೂ ಮಾಡಿದವನು ಯಾರ ಹತ್ರ. ಹಾಗಾಗಿ ಇದು ನಮ್ಮ ತೇಜೋವಧೆ ಮಾಡಲಿಕ್ಕೋಸ್ಕರ ಈ ಥರ ಮುಖ್ಯಮಂತ್ರಿಗಳ ಚೇಲಗಳು, ಅವ್ರ ಮಗ, ಅವ್ರ ಚೇಲಗಳೆಲ್ಲ ಮಾಡಿರು ಅಂತ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. ತಮ್ಮ ವಿರುದ್ಧ ಒಂದು FIR ದಾಖಲಾಗಿದೆ. ಹಣಕಾಸು ಸಾಲ ವಾಪಸ್ ಕೇಳಕ್ಕೆ ಹೋಗಿದ್ದವ್ರ ಮೇಲೆ ಸಾಲ ವಾಪಸ್ ಕೇಳಕ್ಕೆ ಹೋದವ್ರ ಮೇಲೆ ಅಲ್ಲೇ ಮಾಡಿದ್ರು. ಈಗ ನಿಜ, ನಾನು ಟಿ ವಿಯಲ್ಲೆಲ್ಲ ನೋಡಿದೆ ಅದನ್ನು. ಮತ್ತು ಈಗಾಗಲೇ ಪೊಲೀಸ್ನವರು ನನಗೆ ಒಂದು ನೋಟಿಸ್ ಕೊಟ್ಟಿದ್ದು, ನಾನು ಕರೆದು ಮಾತಾಡಿದ್ದೀನಿ, ಕೊಟ್ಟು ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀನಿ. ನಾನು FIR ಸುಮ್ಮನೆ ಹಾಕೋಕ್ಕೆ ಬರಲ್ಲ. ನಾನು ಫಸ್ಟು ನನಗೊಂದು ನೋಟಿಸ್ ಕೊಡಬೇಕು ನಮ್ಮ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ. ಹಾಗೆ ನನಗೆ ಒಂದು ನೋಟಿಸ್ ತೊಗೊಂಬಂದು ನಾನು ಅವತ್ತು ಟ್ರೈನಲ್ಲಿ ಹೋಗ್ತಾಯಿದ್ದೆ ಬೆಂಗಳೂರಿಗೆ. ರೈಲ್ವೆ ಸ್ಟೇಷನಲ್ಲೇ ಕ್ಯಾಂಟೀನಲ್ಲೇ ಬಂದು ಪೊಲೀಸ್ ಕಾನ್ಸ್ಟೇಬಲ್ ಅವರು ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೂ ಕೂಡ ಇವ್ರಿಗೂ ಇನ್ಮೇಲೆ FIR ಇದೆ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ ಅಂತ ಹೀಗೆ ಪತ್ರಿಕೆಗಳಿಗೆಲ್ಲ ಕೊಟ್ಟು ನಮ್ಮನ್ನು ಈ ರೀತಿ ತೇಜೋವಧೆ ಮಾಡುವಂಥದ್ದನ್ನು ಯಾರು ಒಪ್ತಾರೆ? ಇದನ್ನು ಪೊಲೀಸ್ ಇಲಾಖೆ ಈ ಥರ ಆಗಿಬಿಟ್ರೆ ತೇಜೋವಧಿ. ಐ ಆಮ್ ದ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಇನ್ ದ ಸ್ಟೇಟ್ ಆನ್ ದಟ್ ಡಿಸ್ಟ್ರಿಕ್ಟ್ ಆಲ್ಸೋ. ಇದು ಯಾರ್ದೋ ಕುಮ್ಮಕ್ಕಿನ ಮೇಲೆ ಇವೆಲ್ಲನೂ ಕೂಡ ಯಾರೋ ಕುಮ್ಮಕ್ಕು, ನಮ್ಮ ಸಿದ್ದರಾಮಯ್ಯನ ಮಗನೋ ಪಗನೋ ಅಂಥವು ಸೇರಿಕೊಂಡು ಅವನು ಹೋಗಲಿ ನಿನಗೆ 55 ಲಕ್ಷ ರೂಪಾಯಿ ಎಲ್ಲಿ ಬತ್ತಪ್ಪ ಅವನಿಗೆ ನನಗೆ ಕೊಡೋಕ್ಕೆ? ನಾನು ಎಂದೂ ಯಾರ ತಾವು ಸಾಲ ಮಾಡಿದವನು ಅಲ್ಲ, ನಾನು ದುಡ್ಡಿನ ವ್ಯವಹಾರ ಎಂದೂ ಮಾಡಿದವನು ಯಾರ ಹತ್ರ. ಹಾಗಾಗಿ ಇದು ನಮ್ಮ ತೇಜೋವಧೆ ಮಾಡಲಿಕ್ಕೋಸ್ಕರ ಈ ಥರ ಮುಖ್ಯಮಂತ್ರಿಗಳ ಚೇಲಗಳು, ಅವ್ರ ಮಗ, ಅವ್ರ ಚೇಲಗಳೆಲ್ಲ ಮಾಡಿರು ಅಂತ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ.